ಹುಡುಗ್ಯಾರ ನೀವು ಚಾಟ್ ಜಿಪಿಟಿದಾಗ ಜೆಮಿನಿ ಆ್ಯಪ್ನಾಗ ನಿಮ್ಮ ಒಂದು ಪರ್ಸ್ನಲ್ ಫೋಟೋನ ಹಾಕಿ ಸ್ಟೇಟಸ್ ಸ್ಟೋರಿನ ಐತೆ ನೋಡ್ರಿ ಹಾಕಾಕತ್ತೀರಿ. ನೀವು ಈ ಚಾಟ್ ಜಿಪಿಟಿ ಜೆಮಿನಿ ಒಳಗೆ ಫೋಟೋನ ನಿಮ್ದು ಹಾಕೋದ್ರಿಂದ ಏನೇನು ಎಫೆಕ್ಟ್ ಆಗ್ತಾವೆ ಗೊತ್ತೇನು ಮುಂದೆ ನಿಮಗೆ ಐತೆ ನೋಡ್ರಿ, ಪ್ರೈವೇಸಿ ಪ್ರಾಬ್ಲಮ್ಸ್ಗಳು ಆಗ್ತಾವೆ. ಬರೀ ಹುಡುಗಿಯರಷ್ಟೇ ಎಲ್ಲ ಹುಡುಗರು ಐತ್ ನೋಡ್ರಿ, ತಮ್ಮ ಒಂದು ಫೋಟೋಸ್ನ ಐತ್ ನೋಡ್ರಿ ಈಗೀಗ ಚಾಟ್ ಜಿಪಿಟಿ ಒಳಗೆ ಜೆಮಿನಿ ಆ್ಯಪ್ನಾಗ ಐತ್ ನೋಡ್ರಿ ಒಂದು ಪ್ರಾಂಪ್ಟ್ನ ಹಾಕಿ ತಮ್ಮ ಒಂದು ಫೋಟೋನ ಫಿಲ್ಮ್ ಸ್ಟಾರ್ ಹೀರೋಗಳಗತ್ಲೆ ಐತ್ ನೋಡ್ರಿ ಪೋಸ್ ಕೊಟ್ಟು ಫೋಟೋ ಎಡಿಟ್ ಮಾಡಿಸ್ಕೊಂಡು ಕಳಿಸ್ಕೊಂಡ್ ಬಿಡ್ತಾರ. ಇದರದಿಂದ ಐತ್ ನೋಡ್ರಿ ಪ್ರಾಬ್ಲಮ್ಸ್ ಆಗ್ತಾವು. ಯಾಕಪ್ಪ ಅಂತಂದ್ರೆ ನೀವು ಬಿಟ್ಟಿರುವಂತಹ ಚಾಟ್ ಜಿಪಿಟಿಗೆ ಜೆಮಿನಿ ಕೊಟ್ಟಿರುವಂತಹ ಫೋಟೋಗಳು ಐತ್ ನೋಡ್ರಿ, ಯಾರಾದ್ರೂ ಹ್ಯಾಕರ್ಸ್ಗಳ ಕೈಯಾಗದು ಸಿಕ್ತಪ್ಪ ಅಂತಂದ್ರೆ ಅವರು ಬೇರೆ ಏನಾದ್ರು ಸರ್ಚ್ ಮಾಡಕ್ ಹೋಗಿ ಅವ್ರ ಕೈಗೆ ನಿಮ್ಮ ಒಂದು ಫೋಟೋ ಸಿಕ್ತಪ್ಪ ಅಂತಂದ್ರೆ ಡೀಪ್ ಫೇಕ್ AI ವಿಡಿಯೋಸ್ನ ಮಾಡಿದ್ ನೋಡ್ರಿ, ನಾಳೆ ನಿಮಗ ಬೇರೆ ರೀತಿಯಾದಂತಹ ಅಸಹ್ಯಕರವಾದಂತಹ ಫೋಟೋ ವಿಡಿಯೋ ಅದು ಮಾಡಿದ್ ನೋಡ್ರಿ, ನಿಮಗ್ ಬ್ಲ್ಯಾಕ್ ಮೇಲ್ ಮಾಡೋ ಚಾನ್ಸಸ್ ಭಾಳ ಅಂದ್ರೆ ಭಾಳ ಇರ್ತೈತಿ ಈ ರೀತಿ ನಿಮ್ಮ ಒಂದು ಫೋಟೋನ ಹಾಕೋದ್ರಿಂದ. ಸೊ ಅದಕ್ಕೆ ಐತ್ ನೋಡ್ರಿ ಈ ಒಂದು ಪ್ರಾಬ್ಲಮ್ ಆಗ್ಬಾರ್ದಪ್ಪ ಅಂತಂದ್ರೆ ನೀವು ಈ ಒಂದು ಚಾಟ್ ಜಿಪಿಟಿ ಮತ್ತು ಜೆಮಿನಿ ಆ್ಯಪ್ನಾಗ ಐತ್ ನೋಡ್ರಿ ಈ ಸೆಟ್ಟಿಂಗ್ಸ್ನ ಆಫ್ ಮಾಡ್ರಿ. ಇದರದಿಂದ ಐತ್ ನೋಡ್ರಿ ನಿಮ್ಮ ಫೋಟೋ ಇಂಟರ್ನೆಟ್ನಾಗ ಎಲ್ಲಿಯೂ ಐತ್ ನೋಡ್ರಿ ಹೋಗಂಗಿಲ್ಲ, ಯಾ ಹ್ಯಾಕರ್ಸ್ ಕೈಯಾಗೂ ಸಿಗಂಗಿಲ್ಲ, ಇಂಟರ್ನೆಟ್ ಒಳಗೂ ಐತ್ ನೋಡ್ರಿ ಅಪ್ಲೋಡ್ ಆಗಂಗಿಲ್ಲ. ಬರೀ ಆ ಒಂದು ಸೆಟ್ಟಿಂಗ್ನ ಐತ್ ನೋಡ್ರಿ ಆಫ್ ಮಾಡೋದು ಹೆಂಗಂತೇಳಿ ಹೇಳ್ಕೊಡ್ತೀನಿ. ನಿಮ್ಮ ಒಂದು ಚಾಟ್ ಜಿಪಿಟಿ ಆ್ಯಪ್ನ ಓಪನ್ ಮಾಡ್ಕೋರಿ. ಅಲ್ಲಿ ಐತ್ ನೋಡ್ರಿ ಲೆಫ್ಟ್ ಸೈಡಿಗೆ 2 ಲೈನ್ ಇರ್ತಾವಲ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಕೆಳಗೆ ಐತ್ ನೋಡ್ರಿ ನಿಮ್ಮ ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡ್ಕೋರಿ. ಅಲ್ಲಿ ಐತ್ ನೋಡ್ರಿ ಸೆಟ್ಟಿಂಗ್ಸ್ ಒಳಗೆ ಹೋಗ್ರಿ. ಸೆಟ್ಟಿಂಗ್ಸ್ ಒಳಗೆ ಹೋದ್ಮ್ಯಾಗ ಐತ್ ನೋಡ್ರಿ ಅಲ್ಲಿ ಡಾಟಾ ಕಂಟ್ರೋಲ್ ಅಂತ ಹೇಳಿ ಒಂದು ಆಪ್ಷನ್ ಇರ್ತೈತಿ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಅಲ್ಲಿ ಐತ್ ನೋಡ್ರಿ ಇಂಪ್ರೂವ್ ದ ಮಾಡೆಲ್ ಫಾರ್ ಎವ್ರಿ ಒನ್ ಅಂತ ಹೇಳಿ ಒಂದು ಆಪ್ಷನ್ ಐತಿ. ಆ ಒಂದು ಆಪ್ಷನ್ ಐತ್ ನೋಡ್ರಿ ಆನ್ ಇರ್ತೈತಿ, ಅದನ್ನ ಐತ್ ನೋಡ್ರಿ ನೀವು ಆಫ್ ಮಾಡ್ಬೇಕ. ಯಾಕಪ್ಪ ಅಂತಂದ್ರೆ ಆ ಒಂದು ಲೈನ್ ಒಳಗೆ ಐತಿ ನೀವು ಏನೇನು ಸರ್ಚ್ ಮಾಡ್ತೀರಿ, ನೀವು ಏನಾದರೂ ಫೋಟೋ ಅಪ್ಲೋಡ್ ಮಾಡ್ತೀರಿ ನೋಡ್ರಿ, ಅದು ಚಾಟ್ ಜಿಪಿಟಿ ಬೇರೆದವರಿಗೆ ರೆಫರ್ ಮಾಡ್ತೈತಿ. ಅಂದ್ರೆ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಹೆಲ್ಪ್ ಆಗ್ತೈತಿ ಅಂತ ಹೇಳಿ ಬೇರೆದವರಿಗೆ ರೆಫರ್ ಮಾಡ್ತೈತಿ. ಅದು ರೆಫರ್ ಮಾಡಿದ್ದ ಒಳ್ಳೆಯವ್ರಿಗೆ ಹೋಗ್ತಿತ್ತು ಕೆಟ್ಟವ್ರಿಗೆ ಹೋಗ್ತಿತ್ತು ಯಾರಿಗೆ ಗೊತ್ತಾ. ಸೊ ಅದ್ರ ಸಂಬಂಧ ನಮ್ಮ ಸೇಫ್ಟಿದಾಗ ನಾವು ಇರ್ಬೇಕಪ್ಪ ಅಂತಂದ್ರೆ ನಾವು ಇದನ್ನ ಐತ್ ನೋಡ್ರಿ ಆಫ್ ಮಾಡ್ಕೋಬೇಕ. ಇದರದಿಂದ ಐತ್ ನೋಡ್ರಿ ನಾವು ಏನೇ ಸರ್ಚ್ ಮಾಡಿದ್ರು, ನಾವು ಏನೇ ಫೋಟೋ ಅಪ್ಲೋಡ್ ಮಾಡಿದ್ರು ಐತ್ ನೋಡ್ರಿ ಚಾಟ್ ಜಿಪಿಟಿ ಬೇರೆಯವ್ರಿಗೆ ಯಾರಿಗೂ ಐತ್ ನೋಡ್ರಿ ರೆಫರ್ ಮಾಡಂಗಿಲ್ಲ. ಮತ್ತು ಅಲ್ಲೇ ಕೆಳಗೆ ಇನ್ನೂ ಒಂದು ಆಪ್ಷನ್ ಐತಿ ಕ್ಲಿಯರ್ ಚಾಟ್ ಹಿಸ್ಟ್ರಿ ಅಂತ ಹೇಳಿ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಏನೇನು ಸರ್ಚ್ ಮಾಡಿರ್ತೀರೋ, ನೀವು ಏನೇನು ಫೋಟೋ ಜನರೇಟ್ ಮಾಡಿರ್ತೀರೋ ನೋಡೋ ಅದೆಲ್ಲ ಹಿಸ್ಟ್ರಿ ಐತ್ ನೋಡ್ರಿ ಕ್ಲಿಯರ್ ಆಗಿಬಿಡ್ತೈತಿ. ಸೊ ಈ ಸೆಟ್ಟಿಂಗ್ಸ್ ಆಫ್ ಮಾಡೋದ್ರಿಂದ ಐತ್ ನೋಡ್ರಿ ನೀವು ಚಾಟ್ ಜಿಪಿಟಿದಿಂದ ಸೇಫ್ ಆಗಿ ಇರ್ಬೋದು. ನೆಕ್ಸ್ಟ್ ಇನ್ನು ಜೆಮಿನಿ ಆ್ಯಪ್ ಒಳಗೆ ಐತ್ ನೋಡ್ರಿ, ನೀವು ಜೆಮಿನಿ ಆ್ಯಪ್ನ ಓಪನ್ ಮಾಡ್ಕೋರಿ. ಅಲ್ಲಿ ಐತ್ ನೋಡ್ರಿ ಒಂದು ಪ್ರೊಫೈಲ್ ಮ್ಯಾಗ ಕ್ಲಿಕ್ ಮಾಡ್ರಿ, ಮ್ಯಾಗ ಅಕೌಂಟ್ಸ್ ಒಳಗೆ ಅಲ್ಲಿ ಐತ್ ನೋಡ್ರಿ ಜೆಮಿನಿ ಆ್ಯಪ್ಸ್ ಆ್ಯಂಡ್ ಆಕ್ಟಿವಿಟಿ ಅಂತೈತ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೋರಿ. ಅಲ್ಲಿ ಕ್ಲಿಕ್ ಮಾಡಿದ್ಮ್ಯಾಗ ಐತ್ ನೋಡ್ರಿ ಕೀಪ್ ಆಕ್ಟಿವಿಟಿ ಅಂತ ಇರ್ತೈತಿ. ಆ ಒಂದು ಕೀಪ್ ಆಕ್ಟಿವಿಟಿ ಇರ್ತೈತಿ ನೋಡ್ರಿ ಆನ್ ಇರ್ತದ. ಯಾಕಪ್ಪ ಅಂತಂದ್ರೆ ನೀವು ಏನೇ ಸರ್ಚ್ ಮಾಡಿದ್ರು, ನೀವೇನೇ ಫೋಟೋ ಅಪ್ಲೋಡ್ ಮಾಡಿದ್ರು ಐತ್ ನೋಡ್ರಿ ಅದು ಎಲ್ಲ ಕಡೆ ಐತ್ ನೋಡ್ರಿ ಆನ್ ಇರ್ತೈತಿ. ಎಲ್ಲ ಕಡೆ ಐತ್ ನೋಡ್ರಿ ಅದು ಗೂಗಲ್ ಶೇರ್ ಮಾಡ್ತೈತಿ, ರೆಫರ್ನು ಮಾಡ್ತೈತಿ. ಅದನ್ನ ನೀವು ಆಫ್ ಮಾಡಿದ್ರಪ್ಪ ಅಂತಂದ್ರೆ ಗೂಗಲ್ ನಿಮ್ಮ ಡೀಟೇಲ್ಸ್ ಅದು ಏನು ಐತ್ ನೋಡ್ರಿ ಬೇರೆದವರಿಗೆ ರೆಫರ್ ಮಾಡಂಗಿಲ್ಲ. ಇದರಿಂದ ನೀವು ಸೇಫ್ ಆಗಿರ್ಬೋದ. ಈ ಒಂದು ಆಪ್ಷನ್ನ ಆಫ್ ಮಾಡ್ಕೊಂಡ್ಮ್ಯಾಗ ಐತ್ ನೋಡ್ರಿ ಅಲ್ಲೇ ಕೆಳಗೆ ಇನ್ನೂ ಒಂದು ಆಪ್ಷನ್ ಐತಿ ಡಿಲೀಟ್ ಅಂತ ಹೇಳಿ, ಆ ಒಂದು ಡಿಲೀಟ್ ಅನ್ನೋ ಆಪ್ಷನ್ ಮ್ಯಾಗ ಐತ್ ನೋಡ್ರಿ ಕ್ಲಿಕ್ ಮಾಡ್ರಿ. ಅದು ಆಲ್ವೇಸ್ ಅಂತ ಹೇಳಿ ಕೇಳ್ತೈತಿ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಆಮೇಲೆ ಡಿಲೀಟ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಜೆಮಿನಿದಾಗ ಇಷ್ಟು ದಿನ ಏನೇನು ಫೋಟೋ ಕ್ರಿಯೇಟ್ ಮಾಡ್ರಿ, ನೀವು ಏನೇನು ಸರ್ಚ್ ಮಾಡ್ರಿ ಅದೆಲ್ಲ ಐತ್ ನೋಡ್ರಿ ಡಿಲೀಟ್ ಆಗಿಬಿಡ್ತೈತಿ. ಸೊ ಇವಾಗ ನಿಮ್ಮ ಒಂದು ಫೋಟೋ ನೀವು ಇಬ್ರು ಐತ್ ನೋಡ್ರಿ ಸೇಫ್ ಆಗಿರ್ಬೋದು ಚಾಟ್ ಜಿಪಿಟಿ ಮತ್ತು ಜೆಮಿನಿದಿಂತ. ಈ AI ಟೂಲ್ಸ್ ಎಲ್ಲ ಐತ್ ನೋಡ್ರಿ ನಮಗೆ ಡೈಲಿ ಲೈಫ್ ಒಳಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾವೆ. ಅಷ್ಟೇ ಅಲ್ಲದೆ ಐತ್ ನೋಡ್ರಿ ನಮ್ಮ ಒಂದು ಪ್ರೈವೇಸಿನೂ ಐತ್ ನೋಡ್ರಿ ಲೀಕ್ ಮಾಡುವಂತಹ ಪವರು ಅದಕ್ಕೆ ಇರ್ತಾವೆ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ನಮಗೆ ಎಷ್ಟು ಬೇಕೋ ಅಷ್ಟೇ ಐತ್ ನೋಡ್ರಿ ಚಾಟ್ ಜಿಪಿಟಿನ ನಾವು ಯೂಸ್ ಮಾಡ್ಬೇಕು. ಸೊ ನಮ್ಮ ಒಂದು ಸೇಫ್ಟಿ ಒಳಗೆ ನಾವಿರೋನು. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ, ಈ ಒಂದು ಯೂಸ್ಫುಲ್ ಐಡಿಯಾ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ಒಂದು ವಿಡಿಯೋನ ಐತ್ ನೋಡ್ರಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಅವ್ರಿಗೂ ಐತ್ ನೋಡ್ರಿ ಈ ಒಂದು ಇನ್ಫಾರ್ಮೇಷನ್ ಹೆಲ್ಪ್ ಆಗಲಿ. ಹಾಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ, ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ರೀತಿಯಾದಂತಹ ಚಲೋ ಇನ್ಫಾರ್ಮೇಷನ್ ಕಂಟೆಂಟ್ನ ನಿಮ್ಮ ಸಲುವಾಗಿ ತರ್ತೀನಿ. ಓಕೆ, ಬಾಯ್.